ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್. ಇದು ನನ್ನ ಜೂನ್ ಮಂತ್ ಸ್ಟಡಿ ಏನು ಮಾಡಿದ್ದೀನಿ ಅಂದರೆ ಜೂನ್ 4th ವೀಕಲ್ಲಿ ಏನು ಸ್ಟಡಿ ಮಾಡಿದ್ದೇನೆ ಅಂತ ಸ್ಟಡಿ ಪ್ಲ್ಯಾನ್ ಇದೆ. ನೋಡೋಣ ಬನ್ನಿ ನಂದು ಜೂನ್ 4th ವೀಕಲ್ಲಿ ಟೋಟಲ್ ಸ್ಟಡಿ ಎಷ್ಟಾಗಿದೆ ಅಂಥೇಳಿ. ನನ್ನ ಜೂನ್ 4th ವೀಕಲ್ಲಿ ಟೋಟಲ್ ಸ್ಟಡಿ 38 ಅವರ್ಸ್ ಆಗಿದೆ. ನನ್ನದು ಟಾರ್ಗೆಟ್ ಇದ್ದಿದ್ದು 45 ಅವರ್ಸು, 45 to 50. ಅದರಲ್ಲಿ 38 ಅವರ್ಸ್ ಸ್ಟಡಿ ಆಗಿದೆ. ರಿಮೈನಿಂಗ್ 20 ಅವರ್ಸ್ ಟೈಮ್ ವೇಸ್ಟ್ ಆಗಿದೆ. 20 ಅವರ್ಸ್ ಟೈಮ್ ಎಲ್ಲಿ ವೇಸ್ಟ್ ಆಗಿದೆ ಅಂತ ನೋಡೋಣ. 10 ಅವರ್ಸ್ ಮೊಬೈಲ್ ಯೂಸ್ ಮಾಡಿದ್ದೀನಿ. ಅಂದರೆ ವೀಕೆಂಡಲ್ಲಿ 6 ಅವರ್ಸ್ ಅಲ್ಲೇ ಯೂಸ್ ಮಾಡಿದ್ದೀನಿ. ರಿಮೈನಿಂಗ್ 4 ಅವರ್ಸ್ ರಿಮೈನಿಂಗ್ 6 ಡೇಸಲ್ಲಿ ಯೂಸ್ ಮಾಡಿದ್ದೀನಿ. ಮತ್ತು ಮ್ಯಾಕ್ಸಿಮಮ್ ಆಗಿ 6 ಅವರ್ಸ್ ಎಕ್ಸ್ಟ್ರಾ ಸ್ಲೀಪಲ್ಲಿ ಟೈಮ್ ವೇಸ್ಟ್ ಆಗಿದೆ. ಎಕ್ಸ್ಟ್ರಾ ಸ್ಲೀಪಲ್ಲಿ ಎಲ್ಲಿ ಅಂತಂದರೆ ಡೈಲಿ 5 ಗಂಟೆ ಹೇಳೋದು 5:30, 5:20 ಆ ಥರ ಇದ್ದೀನಿ. ಮತ್ತು 1 ಅವರ್ ಸ್ಲೀಪ್ ಸೆಂಟ್ರಲ್ ಮಾಡಿದ್ದೀನಿ. ಆದ್ದರಿಂದ ಅರೌಂಡ್ 6 ಅವರ್ಸ್ ಸ್ಲೀಪಲ್ಲಿ ವೇಸ್ಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಈ ವೀಕಲ್ಲಿ ನಾನು ಏನೇನು ಕವರ್ ಮಾಡಿದ್ದೀನಿ ಅಂತಂದರೆ ಹಿಸ್ಟ್ರಿ ಮತ್ತು ಪಾಲಿಟಿ, PYQs, PC ಎಕ್ಸಾಮ್ ಮತ್ತು SSC CGLಗೆ ಇಂಪಾರ್ಟೆಂಟ್ ಇರೋದ್ರಿಂದ ಹಿಸ್ಟ್ರಿ ಮತ್ತು ಪಾಲಿಟಿ PYQs ಸಾಲ್ವ್ ಮಾಡಿದ್ದೀನಿ. ಅದು ಅರೌಂಡ್ 100 ಪೇಜ್ ಹಿಸ್ಟ್ರಿ ಆಗಿದೆ. ರಿಮೈನಿಂಗ್ 60 ಪೇಜ್ to 70 ಪೇಜ್ ಪಾಲಿಟಿ ಕಂಪ್ಲೀಟ್ ಆಗಿದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸೈನ್ಸ್ ಅರೌಂಡು 15 ಟಾಪಿಕ್ಸ್ ಕಂಪ್ಲೀಟ್ ಆಗಿದೆ. ಅಂದರೆ ಬಯಾಲಜಿ ಪೂರ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಎನ್ವಿರಾನ್ಮೆಂಟ್ ಕೂಡ ಕಂಪ್ಲೀಟ್ ಆಗಿದೆ. ರಿಮೈನಿಂಗು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಓದಿದೆ, ಅದು ಈ ವೀಕಲ್ಲಿ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟು ಡೈಲಿ 1 ಅವರ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ತೊಗೋತಾ ಇದ್ದೀನಿ. ಅದು ಈಶ್ವರ್ ಗಿರಿ ಸರ್ದು, ಅದು ನೀವು ಕೂಡ ಫಾಲೋ ಮಾಡಿ. ಡೈಲಿ 1 ಅವರ್ ಈಶ್ವರ್ ಗಿರಿ ಸರ್ದು ಮೆಂಟಲ್ ಎಬಿಲಿಟಿ ಫಾಲೋ ಮಾಡಿ. ನೆಕ್ಸ್ಟು ಬಂದುಬಿಟ್ಟು ಜಿಯೋಗ್ರಫಿ ಈ ವೀಕಲ್ಲಿ ಈ ಟಾರ್ಗೆಟ್ ಇತ್ತು, ಬಟ್ ಆಗಿಲ್ಲ. ಸ್ವಲ್ಪ ಟೈಮ್ ವೇಸ್ಟ್ ಆಗಿದೆಯಲ್ಲ, ಅಲ್ಲಿ ಜಿಯೋಗ್ರಫಿ ಓದಿಲ್ಲ. 10 ಪೇಜ್ ಅಷ್ಟೇ ಆಗಿರೋದು ಜಿಯೋಗ್ರಫಿ. ರಿಮೈನಿಂಗ್ ಬಂದುಬಿಟ್ಟು ಕರೆಂಟ್ ಅಫೇರ್ಸು ನಾನು ಮಾರ್ನಿಂಗ್ ಜಾಬ್ಗೆ ಹೋಗುವಾಗ ವೀಡಿಯೋಸ್ ನೋಡ್ತೀನಿ, ಅಲ್ಲೇ ಕವರ್ ಮಾಡ್ಕೋತೀನಿ. ಮತ್ತು ಸ್ಪರ್ಧಾರಿವು ಮ್ಯಾಗ್ಝಿನ್ ಈ ಮಂತ್ ಓದಿದ್ದೀನಿ. ಇದು ಬಂದುಬಿಟ್ಟು ಈ ವೀಕ್ದು ನಂದು ಟೋಟಲ್ ಸ್ಟಡಿ. ಓಕೆನಾ. ನೆಕ್ಸ್ಟ್ ಮಂತು ಏನೇನು ಇದೆ ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟ್ ವೀಕಲ್ಲಿ ಹಿಸ್ಟ್ರಿ ಫುಲ್ PYQ ಕಂಪ್ಲೀಟ್ ಆಗುತ್ತೆ. ಪಾಲಿಟಿ ಕೂಡ PYQ ಕಂಪ್ಲೀಟ್ ಆಗುತ್ತೆ. ಸೈನ್ಸು ಕೂಡ ಕಂಪ್ಲೀಟ್ ಮಾಡ್ತೀನಿ PYQ. ಜಿಯೋಗ್ರಫಿ ಅರೌಂಡ್ 80 ಪೇಜ್ ಕಂಪ್ಲೀಟ್ ಮಾಡ್ತೀನಿ. ಅದು ಟೋಟಲ್ 120 ಪೇಜಸ್ ಇದೆ. ಅಂದರೆ 1990s 2025ವರೆಗೂ ಎಷ್ಟು ಎಕ್ಸಾಮ್ಸ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಎಷ್ಟು ನಡೆದು ಅಷ್ಟು PYQ ಕಂಪ್ಲೀಟ್ ಮಾಡ್ತಿದ್ದೀನಿ. ನೆಕ್ಸ್ಟು ಮೆಂಟಲ್ ಅಬಿಲಿಟಿ ಕೂಡ ಡೈಲಿ ಒಂದೊಂದು ಟಾಪಿಕ್ ಮಾಡ್ತಾಯಿದ್ದೀನಿ. ಕರೆಂಟ್ ಅಫೇರ್ಸ್ ಅರೌಂಡ್ ಹಾಫ್ ಆನ್ ಅವರ್ ಸ್ಟಡಿ ಮಾಡ್ತಾಯಿದ್ದೀನಿ. ಇದು ನಾನು ನೆಕ್ಸ್ಟ್ ವೀಕಲ್ಲಿ ಇದೆ ಟಾರ್ಗೆಟು. ನೆಕ್ಸ್ಟ್ ವೀಕಲ್ಲಿ 45 ಅವರ್ ಕೂಡ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಈ ವೀಕಲ್ಲಿ ಏನೇನು ನಂದು ಮಿಸ್ಟೇಕ್ಸ್ ಇವೆ ಅಂತಂದರೆ ಒಂದು 30 to 40 ಮಿನಿಟ್ಸ್ ಲೇಟಾಗಿ ವೇಕಪ್ ಆಗಿದ್ದೀನಿ. ನೆಕ್ಸ್ಟು 5:15 ಆ ಥರ ವೇಕಪ್ ಆಗಿದ್ದೀನಿ. ಸೆಕೆಂಡ್ ಪೀರಿಯಡ್ ಸ್ಟಾರ್ಟ್ ಆಗೋ ಕೂಡ 6:45 ಆ ಥರ ಸ್ಟಾರ್ಟ್ ಆಗಿದೆ. ವೀಕೆಂಡಲ್ಲಿ ಮ್ಯಾಕ್ಸಿಮಮ್ ಟೈಮ್ ವೇಸ್ಟ್ ಮಾಡಿದ್ದೀನಿ. 6 ಅವರ್ಸ್ ಮೊಬೈಲ್ ಯೂಸ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ವೀಕಲ್ಲಿ ರೆಕ್ಟಿಫೈ ಮಾಡ್ಕೋತೀನಿ. ನೀವು ಕೂಡ ಈ ಥರ ಮಾಡಿ. ನಿಮ್ಮ ಏನೇನು ಪ್ರಾಬ್ಲಮ್ ಇವೆ ಅದು ರೆಕ್ಟಿಫೈ ಮಾಡ್ಕೊಳ್ಳಿ. ಮತ್ತು ಈ ವೀಕ್ ಹಾಫ್ ಆನ್ ಅವರ್ ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಅದು ಕೂಡ ಮಾಡಿದ್ದೀನಿ. ಅರೌಂಡ್ 4 ಡೇಸ್ ಮಾಡಿದ್ದೀನಿ. ರಿಮೈನಿಂಗ್ 3 ಡೇಸ್ ಮಾಡಿಲ್ಲ, ಅದು ಕೂಡ ಈ ವೀಕಲ್ಲಿ ರೆಕ್ಟಿಫೈ ಮಾಡ್ಕೋತೀನಿ. ಡೈಲಿ ಎಷ್ಟು ಸ್ಟಡಿ ಮಾಡ್ತೀರೋ ಅಷ್ಟೇ ನಮ್ಮದು ಬಾಡಿ ಮತ್ತು ಮೈಂಡ್ ಕೂಡ ಅಷ್ಟೇ ನಮಗೆ ಸಪೋರ್ಟ್ ಮಾಡಬೇಕು. ಆದ್ದರಿಂದ ನಮ್ಮ ಮೈಂಡ್ಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಿತ್ತು ಅಂತಂದರೆ ನಮ್ಮದು ಜ್ಞಾಪಕ ಶಕ್ತಿ ಕೂಡ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಡೈಲಿ ಎಕ್ಸಸೈಸ್ ಕಂಪಲ್ಸರಿ ಮಾಡಿ, ಅರೌಂಡ್ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿ. ಓಕೆನಾ. ಇದು ಈ ವೀಕ್ ನಂದು ಪೂರ ಸ್ಟಡಿ ಡೀಟೇಲ್ ಇದೆ. ನೀವು ಕೂಡ ಈ ರೀತಿ ಒಂದು ಕರೆಕ್ಟಾಗಿ ಪ್ಯಾಟರ್ನ್ ಇಟ್ಕೊಂಡು ಸ್ಟಡಿ ಮಾಡಿ. ಆವಾಗ ಮಾತ್ರ ನಾವು SSS ಪಡೆಯಲು ಸಾಧ್ಯ. ಇಲ್ಲ ಅಂದರೆ ತುಂಬ ಕಷ್ಟ. ಕಾಂಪಿಟೇಷನ್ ತುಂಬ ಇದೆ. ಇವಾಗ ಅರೌಂಡ್ 74,000 ಪೋಸ್ಟ್ ಕಾಲ್ಫಾರ್ಮ್ ಆಗ್ತಿವೆ. ಈ 6 ಮಂತಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ. ಎಲ್ಲೂ ಮೂವಿ ನೋಡೋಕ್ಕೆ ಹೋಗಬೇಡಿ, ಅನ್ವಾಂಟೆಡ್ ಟೈಮ್ ಸ್ಪೆಂಡ್ ಮಾಡಬೇಡಿ, ಎಲ್ಲೂ ಯಾವುದೇ ರೀತಿಯಾದ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬಿಡಿ. ಫುಲ್ ಡೆಡಿಕೇಟೆಡ್ ಆಗಿ ನೀವು ನಿಮ್ಮ ಸ್ಟಡಿ ಕೊಟ್ಬಿಡಿ. ಫುಲ್ ಟೈಮ್ ಸ್ಟಡಿ ಮಾಡೋರು 10 to 12 ಅವರ್ಸ್ ಸ್ಟಡಿ ಮಾಡಿ. ಜಾಬ್ ಹೋಗೋರು 6 to 8 ಅವರ್ಸ್ ಸ್ಟಡಿ ಮಾಡಿ. ನಾನು ಕೂಡ ಜಾಬ್ ಹೋಗೋದ್ರಿಂದ 6 to 8 ಅವರ್ಸ್ ಸ್ಟಡಿ ಮಾಡ್ತಿದ್ದೀನಿ. ವೀಕೆಂಡಲ್ಲಿ ಅರೌಂಡ್ 8 ಅವರ್ಸ್ ಸ್ಟಡಿ ಮಾಡ್ತೀನಿ. ಇದು ನಂದು ಈ ವೀಕ್ ಸ್ಟಡಿ ಪ್ಲ್ಯಾನ್. ನೀವು ಕೂಡ ನಿಮ್ಮ ಸ್ಟಡಿ ಪ್ಲ್ಯಾನ್ ಯಾವ ಥರ ಇದೆ ಎಂದು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವೀಕ್ ಸ್ಟಡಿ ಪ್ಲ್ಯಾನು ಮತ್ತು ನೆಕ್ಸ್ಟ್ ಈ ವೀಕಲ್ಲಿ ಎಷ್ಟು ಸ್ಟಡಿ ಆಗಿದೆ ಅದು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು.